ಯಶ್ ಅವರ ಮಠಾಧಿಪತಿ ಆಗ್ಬೇಕಂತ ಒಂದು ಸೀನ್ಗಳು ಏನಾಗಿರ್ತಾವಲ್ಲ. ಸೊ ಇಲ್ಲಿ ನೋಡ್ರಿ ಜಸ್ಟ್ ಬಂದ್ ಇಲ್ಲೇ ಗಾಡಿ ಪಾರ್ಕ್ ಮಾಡಿದ್ದು ಬೈಕ್ ಇಲ್ಲೇ ತರಿಬಿ. ಸೊ ಇಲ್ಲಿ ಏನ್ ಕಾಣತೈತಿಲ್ಲ ಇಲ್ಲೆಲ್ಲ ನೋಡ್ಬೋದು ನೀವು. ಪಾರ್ಕಿಂಗ್ ಏರಿಯಾ ಆಗಿರ್ಬೋದು, ಟೋಟಲ್ ಆಗಿ ಜಾಗ ಎಲ್ಲ ಯಾವ ತರ ಐತೆ ಅಂತೇಳಿ. ಸೊ ಬರ್ರಿ ಇಲ್ಲೇ ನೋಡೋಣಂತ ಒಳಗಡೆ. ಸೊ ನೋಡ್ರಿ ಇಲ್ಲಿ ಇದ KRS ಡ್ಯಾಮ್ ದ ಬ್ಯಾಕ್ ವಾಟರ್ ಹಿಂದ್ಗಡೆ ಇರುವಂತಹ ದೇವಸ್ಥಾನ. ಸೊ ಇಲ್ಲಿ ಏನ್ ಕಾಣಿಸ್ತೈತಿ ನೋಡ್ರಿ KRS ಡ್ಯಾಮ್ ಅದ. ಸೊ ಅಲ್ಲಿ ನೋಡ್ರಿ. ಸೊ ಈಗ ಏನೈತಲ್ಲ ನಾವ್ ಇಲ್ಲೇ ಬಂದಿವಿ, ದೇವಸ್ಥಾನ ಹತ್ರ ಬಂದಿದೀವಿ ಇಲ್ಲೇ. ಸೊ ಇಲ್ಲೇ ದೇವಸ್ಥಾನಕ್ಕೆ ಬಂದ ಇಲ್ಲೇ ಒಳಗಡೆ ಹೊಂಟಿದೀವಿ. ಬಟ್ ಒಳಗಡೆ ಅದು ಫೋನ್ ಅಲಾವ್ ಇಲ್ಲ ಅಂತ ಅನ್ಸುತ್ತೆ. ಸೊ ಇಲ್ಲೇ ಫುಟ್ವೇರ್ ಚಪ್ಪಲ್ಗಳನ್ನ ಇಲ್ಲೇ ಬಿಟ್ಟ ಸೊ ದೇವಸ್ಥಾನದ ಒಳಗಡೆ ಹೋಗೋಣಂತ. ಸೊ ಇಲ್ಲಿ ಚಪ್ಪಲ್ ಎಲ್ಲ ಬಿಟ್ಟಿದ್ವಿ ಫಸ್ಟ್ ಟೈಮ್ ಏನೈತಲ್ಲ. ಸೊ ನಾವು ಇಲ್ಲಿ ದೇವಸ್ಥಾನಕ್ಕೆ ಬರೋದ. ಸೊ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಸೊ ಏನೈತಲ್ಲ, ಸೊ ಇದು ಮಂಡ್ಯ ಒಳಗೆ ಬರ್ತೈತಿ. ಸೊ ಇದು ಮುಂಚೆ ಎಲ್ಲ ಏನಾಗಿತ್ತಂದ್ರ ಅಲ್ಲಿ ಕೆಳಗಡೆ ನೀರೊಳಗ ಮುಳುಗಿತ್ತಂತ. ಸೊ ಅದು ಕೆಳಗಡೆ ನೀರೊಳಗೆ ಮುಳುಗಿದ್ರಿಂದ ಸೊ ಈಗ ಇದನ್ನ ಏನ್ ಮಾಡಿದಾರ ವಾಪಸ್ ಇಲ್ಲಿ ಮೇಲ್ಗಡೆ ಅಂದ್ರೆ ಒಂದ್ ಸ್ವಲ್ಪ ಈ ಕಡೆ ಸೈಡ್ ಕಟ್ಟಿದಾರ. ಮತ್ತೆಲ್ಲ ರಿನೋವೇಷನ್ ಮಾಡಿ ಎಲ್ಲ ಬೆಸ್ಟ್ ಆಗೈತಿ ಈಗ. ಯಾಕಂತಂದ್ರೆ ಇಲ್ಲೆಲ್ಲ ಬಂತಂದ್ರೆ ಇದು ಇಲ್ಲೆಲ್ಲ ಏನೈತಲ್ಲ ಇದೆಲ್ಲ ಫುಲ್ ಎಲ್ಲ. ಸೊ ಇಲ್ಲಿ ಎಲ್ಲ ಗುಡಿ ಕಡೆ ಇಲ್ಲೆಲ್ಲಾನು ಫುಲ್ ಎಲ್ಲ ಅಂದ್ರೆ ಡ್ಯಾಮ್ ಫುಲ್ ತುಂಬಿದಾಗ ಸೊ ಇಲ್ಲಿ ಮಠನು ನೀರ್ ಬಂದಿರ್ತೈತಿ ಅಂತ. ಸೊ ಇಲ್ಲಿ ಏನ್ ಕಾಣಿಸತೈತಲ್ಲ, ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಅಂದ್ರೆ ಅಲ್ಲಿ ಒಳಗಡೆ ವಿಡಿಯೋ ಅದು ಅಲಾವ್ ಇಲ್ಲ ಅಂತ. ಸೊ ಇಲ್ಲೇ ಏನೈತಲ್ಲ ಹೊರಗಡೆ ಸೈಡ್ ಅನ್ನ ಮಾಡ್ಬೋದು, ಬಟ್ ಒಳಗಡೆ ಅಲಾವ್ ಇಲ್ಲ. ಬರ್ರಿ ಈಗ ಇಲ್ಲೇ ಒಳಗಡೆ ಹೋಗೋನು. ಸೊ ನೋಡ್ರಿ ಇಲ್ಲಿ ಎಲ್ಲ ಹೆಂಗೆ ಯಾವ ತರ ಮಾಡಿದಾರ. ಸೊ ಅಲ್ಲಿ ಏನೀಗ ಹಂಪಿ ಒಳಗೆ ನಮಗೆ ನೋಡಕ ಸಿಗ್ತೈತಲ್ಲ, ಸೊ ವಿಜಯನಗರ ಸಾಮ್ರಾಜ್ಯದಾಗಿನ ಟೈಮ್ದಾಗಿಂದ ಕಲ್ಲಿನ ರಥ ಏನಿದೆಯಲ್ಲ, ಸೊ ಅದೇ ಥರನ ಇಲ್ಲಿ ಮಾಡಿದ್ದಾರೆ. ಸೊ ಇದೆ ನೋಡ್ರಿ ಇಲ್ಲಿ ಟೆಂಪಲ್ದ ಮುಂದ್ಗಡೆ ಇದೀವಿ ಈಗ. ಸೊ ನೋಡ್ರಿ ಇಲ್ಲಿ ಯಾವ ಥರ ಐತಿ ಹೆಂಗೆ ಏನ ಅಂತೇಳಿ ನೀವು ನೋಡ್ಬೋದು ಇಲ್ಲಿ. ಸೊ ಬರ್ರಿ ಈಗ ಇಲ್ಲಿ ಟೆಂಪಲ್ ಒಳಗಡೆ ಹೋಗೋಣ. ಸೊ ಟೆಂಪಲ್ ಒಳಗಡೆ ಅಲ್ಲಿ ಅಲಾವ್ನ ಬೋರ್ಡ್ ಹಾಕಿಬಿಟ್ಟಿದಾರ, ಮೊಬೈಲ್ ಇದು ಅಲಾವ್ ಇಲ್ಲ ಅಂತೇಳಿ. ಸೊ ಹಂಗ ಹೋಗೋಣ. ಸೊ ಮೊಬೈಲ್ ಫೋನನ್ನ ಇಲ್ಲೇ ಸ್ಟಾಪ್ ಮಾಡ್ಬೇಕಾಗತ್ತೆ. ಸೊ ಇಲ್ಲೇ ಇಡ್ಬೇಕಾಗ್ತೈತಿ. ಸೊ ಒಂದ್ ಸ್ವಲ್ಪ ರೂಲ್ಸ್ ಏನಿರ್ತಾವಲ್ಲ ನಾವು ಫಾಲೋ ಮಾಡ್ಬೇಕಾಗ್ತೈತಿ. ಸೊ ಬರ್ರಿ ಒಳಗಡೆ ಹೋಗೋಣ. ಇವಾಗ ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ, ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಸೊ ಇಲ್ಲಿ ಎಲ್ಲ ಹೊರಗಡೆ ಏನ್ ಕಾಣಿಸತೈತಿಲ್ಲ, ಸೊ ಇದನ್ನ ಇಲ್ಲಿ ವಾಪಸ್ ರೀಬಿಲ್ಡ್ ಅಂತಂದ್ರೆ ಇದು ಮುಂಚೆ ಅಲ್ಲಿ ಡ್ಯಾಮ್ ಕಟ್ಟಿದಾಗ ಡ್ಯಾಮ್ ಒಳಗಡೆ ಮುಳುಗಿರುವಂತಹ ಪ್ರದೇಶನ ವಾಪಸ್ ಮತ್ತಿಲ್ಲಿ ಮಾಡ್ಬೇಕಂತಂದಾಗ ಇದನ್ನ ಅಲ್ಲಿ ಎಲ್ಲ ಕಲ್ಲುಗಳು, ಪ್ರತಿಯೊಂದು ಕಲ್ಲುಗಳ ಮೇಲೂ ಮಾರ್ಕ್ ಮಾಡಿ ವಾಪಸ್ ಆ ಕಲ್ಲುಗಳನ್ನ ಎಬಿಸಿ ತಗೋತಾರ. ಸೊ ಆ ಕಲ್ಲುಗಳನ್ನ ಎಬಿಸಿ ಇಲ್ಲಿ ತಗೊಂಡಾಗನ ಹೆಂಗ ಆಗ್ತಿತ್ತು ಅಂತಂದ್ರ, ಸೊ ಪ್ರತಿಯೊಂದು ಕಲ್ ಮೇಲೆ ಮಾರ್ಕ್ ಮಾಡಿ ಅದಕ್ಕೆ ಇವಿ ಕಲ್ಲುಗಳು ಇಲ್ಲೇ ಬರ್ಬೇಕಂತೇಳಿ ಎಲ್ಲ ಮಾರ್ಕ್ ಮಾಡಿರ್ತಾರ. ಸೊ ಆ ಕಲ್ಲುಗಳನ್ನ ವಾಪಸ್ ಇಲ್ಲಿ ಇದೇನೈತಿಲ್ಲ ಗುಡಿ ದೇವಸ್ಥಾನ ಕಟ್ಬೇಕಂತಂದ್ರ 14 ವರ್ಷಗಳು ತಗೊಂಡಿದಾರಂತ. ಸೊ ಅಂದ್ರೆ ಒಂದು ಕಟ್ಟಿರುವಂತಹ ಗುಡಿಯನ್ನ ಮತ್ತೆ ವಾಪಸ್ ಕಟ್ಬೇಕಂತಂದ್ರ ಅಷ್ಟೇ ಒಂದು ಸಮಯ ತಗೋತೈತಿ. ಯಾಕಂತಂದ್ರ ಅದೇ ರೀತಿಯಾಗಿ ಈ ಒಂದು ಗುಡಿನ ಕಟ್ಬೇಕಂತಂದ್ರ ಅಲ್ಲೇನ ಡ್ಯಾಮ್ದಾಗ ಅದನ್ನ ಹೇಳಿದ್ನಲ್ಲ, ಪ್ರತಿಯೊಂದು ಅಲ್ಲಿ ಒಳಗಡೆ ಎಲ್ಲ ಫೋಟೋ ವಿತ್ ಡೀಟೇಲ್ಸ್ ಎಲ್ಲ ಬರ್ದಿದಾರ. ಅವ್ನು ಪ್ರತಿಯೊಂದು ಕಲ್ಲುಗಳ ಮೇಲೆ ಯಾವ ತರ ಮಾರ್ಕ್ ಮಾಡಿದಾರ ಹೆಂಗ ಏನ ಅಂತೇಳಿ. ಸೊ ಅದನ್ನೆಲ್ಲ ಪ್ರತಿಯೊಂದು ಕಲ್ಲುಗಳ ಮೇಲೆ ಮಾರ್ಕ್ ಮಾಡಿ ಅದನ್ನ ಅಲ್ಲಿಂದ ಇಲ್ಲಿ ವಾಪಸ್ ಇಲ್ಲಿ ಕಟ್ಬೇಕಂದ್ರೆ 14 ವರ್ಷ ತಗೊಂಡಿದಾರಂತ. ಸೊ ಇದನ್ನ ಓಪನ್ ಆಗಿ 9 ವರ್ಷ ಆಯ್ತು ಈಗ. ಸೊ ಅಂದ್ರೆ ಇಲ್ಲಿ ಮೇಲ್ಗಡೆ ಕಟ್ಟಿ ಸ್ಟಾರ್ಟ್ ಆಗಿ 9 ವರ್ಷ ಆಯ್ತು. ಅದಲ್ದೇನ ಈ ಗುಡಿ ಕಟ್ಟಾಕ 14 ವರ್ಷ ತಗೊಂಡಿದಾರೆ ಮೇಲ್ಗಡೆ ಇಲ್ಲಿ ಕಟ್ಬೇಕಂತಂದ್ರ. ಸೊ ಇನ್ನು ಈ ಗುಡಿ ಒಂದು ವಿಶೇಷತೆಗಳು ಸಾಕಷ್ಟು ಇದಾವ. ಸೊ ನಾವು ತಿಳ್ಕೊಂಡಿರುವಷ್ಟನ್ನ ನಾನು ನಿಮ್ಗೆ ಹೇಳ್ಬೇಕಾಗುತ್ತೆ, ಪ್ರತಿಯೊಂದು ಎಲ್ಲಾನು ಹೇಳಕ್ ಆಗಂಗಿಲ್ಲ. ಸೊ ಇದಿಷ್ಟು ನನ್ನ ವಿಡಿಯೋ. ಸೊ ಗುಡಿ ಸರೌಂಡಿಂಗ್ ಯಾವ ತರ ಐತಿ ಅಂತೇಳಿ ತೋರಿಸ್ತಾನ, ನೋಡೋಣ ಬನ್ನಿ. ಸೊ ಇಲ್ಲಿ ಏನ್ ಕಾಣಿಸತೈತಿಲ್ಲ, ಇದು ಹಂಪಿ ಒಳಗೈತಲ್ಲ ಆ ತರನ ಒಂದು ಶೈಲಿ ಒಳಗೆ ಕಟ್ಟಿದ್ದಾರೆ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು, ಪ್ರತಿಯೊಂದು ಕಲ್ಲುಗಳನ್ನು ಎಲ್ಲ ಏನೈತಲ್ಲ ಹಳೆಯದಾದಂತಹ ಕಲ್ಲುಗಳನ್ನ ರೀಪಾಲಿಶ್ ಮಾಡಿ ವಾಪಸ್ ಇಲ್ಲಿ ಕಟ್ಟಿದಾರ ನೋಡ್ರಿ. ಸೊ ಇಲ್ಲಿ ಆಲ್ಮೋಸ್ಟ್ ಫಿಲ್ಮ್ ಶೂಟಿಂಗ್ ಗಳನ್ನು ಆಗಿದಾವೆ ಜಾಸ್ತಿ. ಇದು ಬಹುಶಃ ನನಗನ್ಸ್ಮಟ್ಟಿಗೆ ಇದು ಗಜಕೇಸರಿ ಫಿಲ್ಮ್ ಶೂಟಿಂಗ್ ಇಲ್ಲಿ ಆಗಿರ್ಬೋದು ಅನ್ಸುತ್ತೆ. ಸೊ ಯಶ್ ಮಠಾಧಿಪತಿ ಆಗ್ಬೇಕಂತ ಅನ್ಕೊಂಡಿರ್ತಾರಲ್ಲ, ಸೊ ಯಶ್ ಅವರ ಮಠಾಧಿಪತಿ ಆಗ್ಬೇಕಂತ ಒಂದು ಸೀನ್ಗಳು ಏನಾಗಿರ್ತಾವಲ್ಲ, ಸೊ ಅದನ್ನ ಸೀನ್ ಅವ್ರ ಯಜ್ಞ ಹೋಮಗಳನ್ನೆಲ್ಲ ಮಾಡ್ತಿರ್ತಾರಲ್ಲ ಆ ಟೈಮ್ದೊಳಗೆ ಇದ ಗುಡಿ ತಗೊಂಡಿರ್ಬೋದು ಅಂತ ಅನ್ಸತೈತಿ. ಯಾಕಂತಂದ್ರೆ ಸೊ ಇಲ್ಲಿಗೆ ಬಂದು ನೋಡಿದಾಗ ಏನ್ ಅನ್ಸತೈತಿ, ಸೊ ಎಲ್ಲ ಆ ಒಂದು ಏನ್ ಅದಾವಲ್ಲ ಸೊ ಅವೆಲ್ಲ ಇಲ್ಲಿ ಕಾಣಿಸತಿದ್ವು ಅದೇ ತರನಾಗಿ. ಸೊ ಇಲ್ಲಿ ನೋಡ್ಬೋದು ನೀವು ಗುಡಿ ಸರೌಂಡಿಂಗ್ ಎಲ್ಲ ಯಾವ ತರ ಐತೆ ಅಂತ ಹೇಳಿ. ಸೊ ನೋಡ್ರಿ ಇಲ್ಲಿ
ಸೊ ಟೋಟಲಿ ಅಲ್ಲಿ ಹಳೇದು ಏನಿತ್ತಲ್ಲ ಗುಡಿ, ಸೊ ಆ ಗುಡಿನ ಅದೇ ತರ ನನ್ನ ಇಲ್ಲಿ ತಂದು ಎಲ್ಲ ಕಟ್ಟಿದಾರ. ಸೊ ಆ ಒಂದು ಕಟ್ಟಿದ ಗುಡಿ ವಾಪಸ್ ಇಲ್ಲಿ ತಂದು ಕಟ್ಬೇಕಂದ್ರೆ 14 ವರ್ಷ ತಗೊಂಡಿದಾರತ್ತಂದ್ರ, ಸೊ ಅವಾಗ ಫಸ್ಟ್ ಟೈಮ್ ಕಟ್ಬೇಕಂತಂದ್ರೆ ಇನ್ನ ಎಷ್ಟು ವರ್ಷ ತಗೊಂಡಿರ್ಬೇಕಂತ ಅನ್ನೋದ ಸೊ ನೀವು ಒಂದು ಯೋಚನೆ ಮಾಡ್ರಿ. ಒಳಗಡೆ ಏನೈತಲ್ಲ ಪ್ರತಿಯೊಂದು ದೇವರ ವಿಗ್ರಹಗಳು ಎಲ್ಲವೂ ಇದಾವ. ಸೊ ಯಾರು ಈ ಕಡೆ ಮೈಸೂರು ಕಡೆ ಮಂಡ್ಯ ಕಡೆ ಏನಾರ ಬಂದಿದ್ರಿ ಅಂದ್ರ ಸೊ ಈ ಕಡೆ ಬಂದ್ ನೋಡ್ಕೊಂಡು ಹೋಗ್ರಿ. ಯಾಕಂತಂದ್ರೆ ಮಸ್ಟ್ ವಾಚ್. ಯಾಕಂತಂದ್ರೆ ಇಲ್ಲಿ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಯಾರ್ಯಾರು ಬಂದಿರ್ತೀರಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬಂದಿರ್ತೀರಿ. ಸೊ ಇಷ್ಟು ವರ್ಷ ಆತ ನಾನು ಬಂದಿದ್ನಿ, ಇಲ್ಲಿ ಬಂದಿರ್ಲಿಲ್ಲ ಅಂದ್ರೆ ಇಲ್ಲಿ ಕಡೆ ಒಂದ್ ಸ್ವಲ್ಪ ಬಸ್ ಫೆಸಿಲಿಟಿ ಆಗಿರ್ಬೋದು ಈ ತರ ಎಲ್ಲ ಕಡಿಮೆ ಇದಾವ. ಆಟೋ ಮಾಡ್ಕೊಂಡು ಆದ್ರೂ ಬರ್ರಿ. ಯಾಕಂತಂದ್ರೆ ಸೊ ನೋಡ ಅದು ಹಂಗ, ಯಾಕಂತಂದ್ರೆ ನಾವು ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಾಗ ಯಾವ್ದು ಆಗಂಗಿಲ್ಲ. ಬಟ್ ಅದು ಕರ್ಸ್ಕೋಬೇಕಂತಂದಾಗ ಅದು ತಾನಾಗೇನ ಕರ್ಸ್ಕೊತಾನಂತಾರಲ್ಲ ದೇವ್ರ. ಸೊ ಹಂಗ ಇವತ್ತು ಪ್ಲಾನ್ ಇಲ್ಲ ಏನಿಲ್ಲ. ಸೊ ಏನ್ ಮಾಡೋಣ ಅಂತಂದು ಬೈಕ್ ಇಸ್ಕೊಂಡು ಬೈಕ್ ತಗೊಂಡು ಎಲ್ಲಿ ಹೋಗೋಣ ಅಂತಂದು ಬಾ ಇಲ್ಲಿಗೆ ಹೋಗಿ ಬಂದು. ಸೊ ಅದು ಶ್ರೀಕೃಷ್ಣ ದೇವರ ಒಂದು ಕೃಪೆ. ಯಾಕಂತಂದ್ರೆ ಇಲ್ಲಿ ಕರ್ಸ್ಕೊಂಡ, ಸೊ ದರ್ಶನನೂ ಆತು. ಸೊ ನೋಡ್ಬೋದು ನೀವು ಇಲ್ಲಿ ಎಲ್ಲ ಯಾವ ತರ ಐತಿ ಗುಡಿ ಎಲ್ಲ ಹೆಂಗ ಕಟ್ಟಿದಾರ ಅಂತೇಳಿ. ಹಳೆಯದಾದಂತಹ ಶೈಲಿಯನ್ನ ಮತ್ತೆ ಹೊಸದಾಗಿ, ಯಾಕಂತಂದ್ರೆ ಅಲ್ಲೊಂದು ಕಲ್ಲುಗಳೆಲ್ಲ ಒಂದ್ ಸ್ವಲ್ಪ ಏನಾರ ಕಿತ್ತು ಒಡೆದು ಹೋಗಿದ್ದು ಅಂತಂದ್ರೆ ಅವನ್ನೆಲ್ಲ ಏನ್ ಮಾಡಿದಾರ, ಹೊಸ ಕಲ್ಲುಗಳು ಹಾಕಿದಾರ. ಅದನ್ನ ಬಿಟ್ರೆ ಎಲ್ಲ ಹಳೇದಾದಂತಹ ಒಂದು ಗುಡಿನ ಹೊಳ್ಳಿ ವಾಪಸ್ ಮತ್ತೆ ರೀಕ್ರಿಯೇಟ್ ಮಾಡಿದಾರ. ಸೊ ಇದಿಷ್ಟು ಇವತ್ತಿನ ವೇಣುಗೋಪಾಲ ಸ್ವಾಮಿ ಟೆಂಪಲ್ ನೋಡಕ್ ಏನ್ ಬಂದಿದ್ವಲ್ಲ, ಸೊ ಅದರದ ಒಂದು ವಿಡಿಯೋ. ಸೊ ಇಲ್ಲಿ ನೋಡ್ಬೋದು ನೀವು ಇನ್ನೂ ಹಳೆಯದಾದಂತಹ ಸಾಕಷ್ಟು ದೇವಸ್ಥಾನಗಳು ಇಲ್ಲಿ ಮುಳುಗಿರಬಹುದು. ಯಾಕೆ ಇಲ್ಲಿ ಮುಳುಗಿರಬಹುದು ಅಂತ ಹೇಳ್ತಾ ಇದೀನಿ ಅಂತಂದ್ರ, ಸೊ ಇಲ್ಲಿ ಬಂದಾಗ ಯಾರು ಅಬ್ಸರ್ವ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಸೊ ಅಲ್ಲಿ ಕಾಣಿಸತೈತಿ ನೋಡ್ರಿ ಎಕ್ಸಾಕ್ಟ್, ನನ್ನ ಕೈ ಬೆರಳ ಕಡೆ ಏನ್ ಕಾಣಿಸತೈತಿಲ್ಲ ಅಲ್ಲಿ ಒಂದು ಹಳೆಯದಾದಂತಹ ದೇವಸ್ಥಾನ ಕಾಣತೈತಿ. ಸೊ ಒಂದ್ ಸ್ವಲ್ಪ ನಿಮ್ಗೆ ಝೂಮ್ ಹಾಕ್ತೀನಿ, ಕಾಣಿಸುತ್ತೆ ಎಲ್ಲ ನೋಡ್ಕೊಳ್ರಿ. ಅಲ್ಲೇನ್ ಕಾಣಿಸತೈತಿಲ್ಲ ಅದು ಒಂದು ಹಳೆಯದಾದಂತಹ ದೇವಸ್ಥಾನ. ಸೊ 10x ಲಾಸ್ಟ್ ಮುಗಿತಾ. ಸೊ ಅದು ಒಂದು ಹಳೆದಾದಂತಹ ದೇವಸ್ಥಾನಗಳು. ಒಂದು ಡ್ಯಾಮ್ ಕಟ್ಟತೇನಂತಂದ್ರೆ ಸೊ ಆ ಒಂದು ಡ್ಯಾಮ್ಗೆ ಸಾಕಷ್ಟು ಹಳ್ಳಿಗಳು, ದೇವಸ್ಥಾನಗಳು, ಊರುಗಳು ಎಲ್ಲ ಮುನಿಗಿರ್ತಾವ. ಸೊ ಅಷ್ಟೆಲ್ಲ ಮುನಿಗಿದಾಗನ ಏನೈತಲ್ಲ ಒಂದು ಡ್ಯಾಮ್ ಆಗಿರ್ತೈತಿ. ಸೊ ಅಲ್ಲಿ ಕಾಣಿಸತೈತಿ ನೋಡ್ರಿ, ಅದ KRS ಡ್ಯಾಮ್. ಸೊ ಇಷ್ಟೆಲ್ಲ ನಮ್ಮ ಹಳೆಯ ಪಾರಂಪರಿಕ ದೇವಸ್ಥಾನಗಳಾಗಿರ್ಬೋದು, ನಮ್ಮ ಪರಂಪರೆ ಆಗಿರ್ಬೋದು, ಇನ್ನು ಸಾಕಷ್ಟು ಇದಾವ. ಕೆಲವೊಂದು ಕಡೆ ಸಿಕ್ಕಿದಾವ, ಕೆಲವೊಂದು ಕಡೆ ಎಲ್ಲ ಏನ್ ಮಾಡ್ತಾರ ಈ ರೀತಿಯಾಗಿ ವಾಪಸ್ ರೀಕ್ರಿಯೇಟ್ ಮಾಡ್ಬೇಕು, ನಮ್ಮ ದೇವಸ್ಥಾನಗಳನ್ನ ಉಳಿಸ್ಕೊಳ್ಬೇಕು ಅಂತನೋ ಕೆಲವೊಂದು ಕಡೆ ಎಲ್ಲ ಕಡಿಮೆ. ಯಾಕಂತಂದ್ರೆ ಈ ತರ ಆಗ್ಬೇಕು. ಯಾಕಂತಂದ್ರೆ ಈಗ ನೋಡ್ರಿ ಎಲ್ಲೋ ಒಂದ್ ಕಡೆ ಒಂದು ದೇವಸ್ಥಾನ ಅದ. ನಾನು ಲಾಸ್ಟ್ ಟೈಮ್ ಮೊನ್ನೆ ಒಂದು ವಿಡಿಯೋ ಮಾಡಿದೀನಿ, ಅದನ್ನ ಯಾರು ನೋಡಿದಾರಲ್ಲೋ ನಂಗೆ ಗೊತ್ತಿಲ್ಲ. ನಾನು ಇಲ್ಲಿ ಬಂದಿದ್ದೀನಿ, ಇವತ್ತು ಬಂದಿದ್ದೀನಿ ಬಿಡಿ. ಇದಕ್ಕಿಂತ ಮುಂಚೆನೇ ಆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು. ಆ ಹಳೇದಾದಂತ ದೇವಸ್ಥಾನಗಳು 50% ಕಿಂತ ಏನಾದ್ರು ಜಾಸ್ತಿ ಇದ್ರೆ ಅದಕ್ಕೆ ಹೊಸದ ಒಂದ್ ಸ್ವಲ್ಪ ಅದಕ್ಕೆ ಯಾವ ತರ ಶೈಲಿ ಒಳಗಿತ್ತು ಆ ತರ ಶೈಲಿ ಒಳಗೆ ತಗೊಂಡು ಆ ದೇವಸ್ಥಾನವನ್ನ ಮತ್ತೆ ಇಲ್ಲಿ ನೋಡ್ಬೋದು ನೀವು. ಈ ರೀತಿಯಾಗಿ ಮಾಡಕ ಪ್ರಯತ್ನ ಪಡ್ರಿ. ಸರ್ಕಾರನು ಅದಕ್ಕೆ ಒಂದ್ ಸ್ವಲ್ಪ ಬೆಂಬಲ ಕೊಡ್ರಿ. ಯಾಕಂತಂದ್ರೆ ಸರ್ಕಾರದ ದೇವಸ್ಥಾನಗಳಿಂದ ಬಂದಂತಹ ದುಡ್ಡು ಸರ್ಕಾರದ ಇನ್ನಿತರ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಳೋದನ್ನ ಈ ರೀತಿಯಾಗಿ ಅದಕ್ಕೆ ಒಂದು ನಮ್ಮ ದೇವಸ್ಥಾನಗಳನ್ನ, ಸೊ ನಮ್ಮ ಹಳೆಯ ಒಂದು ಶೈಲಿಯ ಶಿಲ್ಪಕಲೆ ಆಗಿರ್ಬೋದು, ವಾಸ್ತುಶಿಲ್ಪ ಆಗಿರ್ಬೋದು, ಇವನ್ನೆಲ್ಲ ವಾಪಸ್ ಏನ್ ಮಾಡ್ರಿ ಜನಗಳಿಗೆ ನೋಡುವಂತದ್ದು ಆಗ್ಲಿ ಅಂತ ಅನ್ನೋದು ಸೊ ನನ್ನ ಒಂದು ಆಶಯ. ಯಾಕಂತಂದ್ರೆ ಇನ್ನು ಟೆಂಪಲ್ ಈಗ ಸುತ್ತ ಆಯ್ತು. ಸೊ ನೋಡ್ಬೋದು ನೀವು ಇಲ್ಲೆಲ್ಲ ಯಾವ ತರ ಐತೆ ಅಂತ ಹೇಳಿ ತೋರಿಸ್ತೀನಿ. ಗೊತ್ತಿಲ್ಲ ನನಗೂ ಹಂಗ ಒಟ್ಟ ಬಂದೆ ನೋಡು ಇಲ್ರಿ ಹೆಂಗೈತೆ ಅಂತೇಳಿ. ಸೊ ಇವೇನ ಕೂಡು ಇತರ ಮಂಟಪ ಗತೆ ಅದಾವಲ್ಲ, ಈ 1 2 3 ಆ ಕಡೆ ಸೈಡು ಅದಾವು. ಒಂದು 4 ಒಂದು 5 6 ಮಂಟಪ ಟೈಪ್ ಅದಾವ. ಇವೆಲ್ಲ ಸರೌಂಡಿಂಗ್ ಎಲ್ಲಾ ಕಡೆ ಅದಾವ ಈ ತರ. ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಮಾಡಿದಾರ ಅಂತಂದ್ರೆ ಭಾರಿ ಮಸ್ತ್ ಮಾಡಿದಾರ. ನೋಡ್ಬೋದು ನೀವು ಇಲ್ಲೆಲ್ಲ. ಸೊ ಕಲ್ಲು ಡ್ಯಾಮು ಹಿಂದ್ಗಡೆ ಎಲ್ಲ ಯಾವ ತರ ಐತೆ ಅಂತ ಹೇಳಿ. ಸೊ ನೋಡ್ರಿ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡ್ರಿ. ಯಾಕಂತಂದ್ರೆ ಹೊಸ ಕಂಟೆಂಟ್ ಕೊಡಕ್ ನಾನು ಪ್ರಯತ್ನ ಪಡಾತೀನಿ. ಸೊ ಆದಷ್ಟು ನೀವು ವಿಡಿಯೋನ ನನ್ನ ಚಾನಲ್ನ ಒಂದು ಸ್ವಲ್ಪ ಬೆಳೆಸಿ ಹಾರೈಸಿ ಅಂತ ಹೇಳ್ತೇನೆ. ಸೊ ಇದು ಒಂದು ನನ್ನ ವಿಡಿಯೋ ಆಗಿರ್ತೈತಿ. ಸೊ ನೋಡೋಣ ಮತ್ತೆ ನೆಕ್ಸ್ಟ್. ಇವಾಗ ಪ್ಲಾನ್ ಇಲ್ಲ. ಸೊ ರ್ಯಾಂಡಮ್ ಆಗಿ ಮತ್ತೆ ಏನಾದರೂ ತೋರಿಸ್ಬೇಕಂತಂದ್ರ ತೋರಿಸ್ತೀನಿ ಅಂತ. ಸೊ ಇದು ಒಂದು ನನ್ನ ಈ ಒಂದು ವಿಡಿಯೋ. ಸೊ ಬರ್ರಿ ಮತ್ತೆ ವಾಪಸ್ ಈಗ ಹಂಗ ಮುಂದ್ಗಡೆ ಹೋಗೋಣ. ಸೊ ಇದು ಹಿಂದ್ಗಡೆ ಇರುವಂತಹ ಒಂದು ಹಿಂದ್ಗಡೆ ಸೈಡ್
ಸೊ ಇಲ್ಲಿ ನೋಡ್ರಿ ಪ್ರತಿಯೊಂದು ಎಲ್ಲೆಲ್ಲ ಸರೌಂಡಿಂಗ್ ಎಲ್ಲ ಏನೈತಲ್ಲ, ಸೊ ಶ್ರೀಕೃಷ್ಣನ ದೇವಸ್ಥಾನ ಆಗಿರೋದ್ರಿಂದ ತುಳಸಿ ಗಿಡಗಳೇನ ಅದಾವ ಪ್ರತಿಯೊಂದು ಕಡೆ. ಇಲ್ಲೆಲ್ಲ ನೋಡ್ಬೋದು ನೀವು. ಇಲ್ಲಿ ಎಲ್ಲ ಏನ್ ಕಾಣಿಸತಾವಲ್ಲ ಒಳಗಡೆ ಹುಲ್ಲ ಇದನ್ನಷ್ಟು ಬಿಟ್ರೆ ಫುಲ್ ಎಲ್ಲ ಹೊರಗಡೆ ಏನೈತಲ್ಲ ಇದೆಲ್ಲ ಬೇಲಿ ಟೈಪ್ ಅಂತಂದ್ರೆ, ಸೊ ಒಂದು ಕಾಂಪೌಂಡ್ ಇದ್ರ ಟೈಪ್ ಅಂತೇಳಿ ಶೋ ಗಿಡ ಆ ತರ ಎಲ್ಲ ಮಾಡಿಲ್ಲ. ಸೊ ಪ್ರತಿಯೊಂದು ಕಡೆ ಅಲ್ಲೆಲ್ಲಾನು ತುಳಸಿ ಗಿಡಗಳನ್ನ ಮಾಡಿದಾರೆ. ಇಲ್ಲೆಲ್ಲ ನೋಡ್ಬೋದು ನೀವು. ಬರೀಲಿ ಮತ್ತೆ ಹಂಗೆ ಮುಂದೆ ತೋರಿಸ್ತೇನೆ. ಸೊ ನೋಡ್ರಿ ಇಲ್ಲಿ ವಾಪಸ್ ದೇವಸ್ಥಾನದ ಗುಡಿ ಹಿಂದ್ಗಡೆ ಬಂದಿವಿ. ಇಲ್ಲಿ ಈ ಗುಡಿ ಹಿಂದ್ಗಡೆ ಇವೆಲ್ಲ ಇಲ್ಲಿ ಏನ್ ಕಾಣ್ಸತ್ತವ ಇದ್ರೊಳಗೆ ಇವೆಲ್ಲ ಹಳಿ ಕಲ್ಲುಗಳಿವು. ಸೊ ಅಂದ್ರೆ ಈಗ ಅಲ್ಲಿ ಏನ ಮುಳುಗಿದಾವಲ್ಲ, ಸೊ ಆ ಕಲ್ಲುಗಳು ಇವೆಲ್ಲ ನೋಡ್ಬೋದು ನೀವು. ಇವು ಅರ್ಧ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತೇನೆ ನೋಡ್ರಿ ನಿಮ್ಗೆ. ಸೊ ಈ ಕಲ್ಲು ಪಾಲಿಶ್ ಮಾಡಿದಾರೆ ಒಂದ್ ಸ್ವಲ್ಪ. ಸೊ ಇಲ್ಲಿ ಕಲ್ಲು ಪಾಲಿಶ್ ಮಾಡಿದಾರೆ, ಇನ್ನೂ ಮಾಡಿದಾರೆ. ಬಟ್ ಇದೇನೈತಲ್ಲ ಅಷ್ಟು ಫುಲ್ ಪಾಲಿಶ್ ಆಗಿಲ್ಲ. ಸೊ ಹಳಿದ ಹತ್ರ ಒಳಗಿಂದ ಎದ್ದು ಕಾಣಿಸುತ್ತೆ. ಅಲ್ಲಿ ನೋಡ್ಬೋದು ನೀವು ಮೇಲಾಗಿರ್ಬೋದು. ಸೊ ಇವೆಲ್ಲ ಹಳೆ ಕಲ್ಲುಗಳ ಅಂದ್ರ ಆ ಒಂದು ಅಲ್ಲಿ ಏನು ದೇವಸ್ಥಾನ ಗುಡಿ ಒಳಗ ನೀರೊಳಗ ಮುನ್ಗಿತ್ತಲ್ಲ, ಆ ಗುಡಿ ಅಲ್ಲಿ ನೀರ್ನ್ಯಾಗ ಮುನ್ಗಿದ್ದು ಗುಡಿ ಒಳಗಿನ ಕಲ್ಲುಗಳು ಮಾರ್ಕ್ ಮಾಡ್ಕೊಂಡು ಎಲ್ಲ ಈ ತರ ತಂದು ಇವನ್ನೆಲ್ಲ ಕಟ್ಟಿದಾರೆ. ಸೊ ಇಲ್ಲಿ ಏನ್ ಕಾಣಿಸತ್ತ ನೋಡ್ರಿ, ಇವು ಹೊಸ ಕಲ್ಲುಗಳು. ಸೊ ಇಲ್ಲಿ ನೋಡ್ಬೋದು ನೀವು ಡಿಫ್ರೆನ್ಸ್ ಅನ್ನೋದು ಇಲ್ಲೇ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಈ ಕಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ, ಯಾಕಂತಂದ್ರೆ ಇವು ಹೊಸ ಕಲ್ಲುಗಳು. ಇವಾಗ ಅಂದ್ರೆ ಸೊ ಈಗ ಮಾಡ್ಬೇಕಾದ್ರೆ ಏನೋ ಒಂದ್ ಸ್ವಲ್ಪ ಅಲ್ಲಿ ಕಡಿಮೆ ಬಿದ್ದಾಗ ಮಾಡಿದಾಗ ಕಲ್ಲುಗಳನ್ನ ಎಕ್ಸ್ಟ್ರಾ ಜೋಡಿಸ್ಕೊಂಡು ಮಾಡಿದ್ದು ಅಂತ ಕಲ್ಲುಗಳು, ಸಿಗದೆ ಇರುವಂತ ಕಲ್ಲುಗಳು, ಅಥವಾ ಈ ಕಲ್ಲು ಒಳಗನ ಅಲ್ಲಿ ಕೆಳಗಡೆ ಅಲ್ಲಿ ಏನೋ ನೀರ್ನ್ಯಾಗ ಮುನ್ಕೊಂಡಿರ್ತಾವಲ್ಲ ಆ ಕಲ್ಲುಗಳು ಒಡೆದು ಏನೋ ಆದಾಗ ಹೊಸ ಕಲ್ಲುಗಳು ಹಾಕೊಂಡಿರುವಂತ ಕಲ್ಲುಗಳು. ಆ ಕಡೆ ಏನೈತಲ್ಲ ಸೊ ಹಳೆ ಕಲ್ಲುಗಳು ಇವೆಲ್ಲ. ಸೊ ಒಂದು ಹಳೆ ಕಲ್ಲುಗಳನ್ನ ತಗೊಂಡು ಈ ತರ ಎಲ್ಲ ಇದನ್ನ ಮಾಡಿದಾರೆ. ಸೊ ಇಲ್ಲಿ ನೋಡ್ಬೋದು, ಇದು ಅವಾಗಲೇ ನಾ ಹೇಳಿದ್ನ ನಾನು. ಸೊ ಮಂಟಪಗತಿಕ್ ಅದಾವ ಅಂತೇಳಿ. ಸೊ ಈ ಕಡೆ ಇಲ್ಲಿ 3, ಸೊ ಆ ಕಡೆ 3, ಇಲ್ಲಿ ಹಿಂದ್ಗಡೆ ಒಂದೈತಿ. ಸೊ ಅಲ್ಲಿ ನೋಡ್ಬೋದು ನೀವು. ಸೊ ಇದು ಅಲ್ಲಿ ಸೊ ಇಷ್ಟೊಂದೆಲ್ಲ ಮಂಟಪಗಳು ಈ ತರ ಎಲ್ಲ ಇದಾವ. ಸೊ ಬರ್ರಿ ಯಾರಾದ್ರೂ ಮೈಸೂರು ಕಡೆ ಬಂದಿದ್ರಿ ಅಂದ್ರೆ ಬಂದು ಇಲ್ಲಿ ಈ ಕಡೆ ನೋಡ್ಕೊಂಡು ಹೋಗ್ರಿ. ಯಾಕಂತಂದ್ರೆ ಮಸ್ತ್ ಎಲ್ಲ ಈ ಪಾರ್ಕಿಂಗ್ ಏರಿಯಾ ಆಗಿರ್ಬೋದು, ಟೋಟಲಿ ಒಂಥರ ಪೀಸ್ಫುಲ್ ಆಗಿರ್ತೈತಿ. ಇಲ್ಲೆಲ್ಲ ನೋಡಾಕನ ಅಷ್ಟು ಮಸ್ತ್ ಐತಿ. ಸೊ ನಾವು ಅಲ್ಲಿ ಇಲ್ಲಿ ಎಲ್ಲೋ ಸುತ್ತಾಡ್ತಿರ್ತೀವಿ. ಈ ಕಡೆ ಬಂದಾಗ ಒಂದ್ಸರಿ ಏನೈತಲ್ಲ ಇಲ್ಲಿಯೂ ಬಂದು ಸೊ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಟೆಂಪಲನ್ನು ನೋಡ್ಕೊಂಡು ಹೋಗ್ರಿ ಅನ್ನೋದು ನನ್ನ ಒಂದು ಆಶಯ. ಸೊ ನನಗೆ ಮಾತ್ರ ಮಸ್ತ್ ಅನ್ಸಿತ್ತಪ್ಪ. ಯಾಕಂತಂದ್ರೆ ದೇವಸ್ಥಾನ ನೋಡ್ಬೋದು ನೀವು. ಇಲ್ಲೆಲ್ಲ ಹೊರಗಡೆ ಎಲ್ಲ ಯಾವ ಥರ ಕಟ್ಟಡ. ಸೊ ಅಂದ್ರೆ ಅವಾಗಿನ ದೇವಸ್ಥಾನಗಳನ್ನು ಯಾವ ಥರ ಇದ್ವು ಅಂದ್ರೆ ಮೇನ್ ದ್ವಾರ ಬಾಗಿಲ ಒಂದಿರ್ತಿತ್ತು. ಸೊ ಆ ದ್ವಾರ ಬಾಗಿಲ ಸರೌಂಡಿಂಗ್ನ ಒಂದು ದೊಡ್ಡದಾದಂಥ ಕಂಪೌಂಡ್ಗಳು. ಈಗ ನಾವು ಮನೆಗಳಿಗೆಲ್ಲ ಹೆಂಗೆ ಕಟ್ಕೊಂಡಿರ್ತೀವಲ್ಲ, ಸೊ ಹಂಗೆ ಅದೇ ಥರನಾಗಿ ದೇವಸ್ಥಾನಗಳಿಗೂ ಸರೌಂಡಿಂಗ್ ದೊಡ್ಡದಾದಂಥ ಒಂದು ಕಂಪೌಂಡ್. ಅದ್ರ ಒಳಗಡೆ ಮತ್ತೊಂದು ಸರೌಂಡಿಂಗ್. ಈಗ ಅಂದ್ರೆ ಗರ್ಭಗುಡಿ ಒಳಗಡೆ ನಾವು ದೇವಸ್ಥಾನ ಐತಂದ್ರೆ ಅದ್ರೊಳಗೆ 2 ಲೈನ್ ಅದಾವ. ಅಂದ್ರೆ ಒಂದು ಮೇನ್ ದೇವಸ್ಥಾನದ ಗರ್ಭಗುಡಿ ಐತಲ್ಲ ಅದ್ರ ಸರೌಂಡಿಂಗ್ ಮತ್ತೆ ಈ ತರ ಏನೇ ಕಂಪೌಂಡ್ ಐತಲ್ಲ. ಸೊ ಅಗೇನ್ ಇಲ್ಲಿ ನೋಡ್ರಿ ನೀವು ಈ ತರ ಏನು ಇದು ಕಾಣಿಸೋದೈತಿಲ್ಲ. ಸೊ ಇದು ಏನೂ ಇಲ್ಲ, ಇದಕ್ಕೇನು ಅಲ್ಲಿ ಯಾವುದೇ ದೇವಸ್ಥಾನ ಇಲ್ಲ. ಇದ್ರ ಒಳಗಡೆ ಮತ್ತೊಂದು ಈ ತರ ಒಂದು ಲೈನ್ ಐತಿ. ಸೊ ಈ ತರ ಒಳಗಡೆ ಒಂದು ಲೈನಿಗೆ ಅಲ್ಲಿ ಎಲ್ಲಾ ದೇವರ ವಿಗ್ರಹಗಳು ಇದಾವ ಸರೌಂಡಿಂಗ್. ಸೊ ಎಂಟ್ರೆನ್ಸ್ ಹಿಡ್ದ, ಸೊ ಈಗ ಎಂಟ್ರೆನ್ಸ್ ಅಲ್ಲಿಂದ ಸ್ಟಾರ್ಟ್ ಆಯ್ತಂದ್ರೆ ಹಿಂಗೆ ಸುತ್ತಾಶಿ ಎಲ್ಲ ಸರೌಂಡಿಂಗ್ ಬಂದ ನಂತರ ಮತ್ತೆ ಒಳಗಡೆ ಹೋಗಿ ಅಲ್ಲಿ ಗರ್ಭಗುಡಿಗೆ ಹೋದಾಗ ದೇವರ ಒಂದು ಮೂರ್ತಿ ಕಾಣಿಸುತ್ತೆ. ಸೊ ಈ ತರ ಎಲ್ಲ ಸರೌಂಡಿಂಗ್ ಅದಾವ. ಸೊ ಇಲ್ಲೆಲ್ಲ ನೋಡ್ರಿ. ಸೊ ಈಗ ಸುತ್ತಾಶಿ ಒಂದು ರೌಂಡ್ ಎಲ್ಲ ಸುತ್ತಾಶಿ ಬಂದ್ವಿ. ಸೊ ನನಗಂತೂ ಚಲೋ ಅನಿಸ್ತು. ನೀವು ಬರ್ರಿ, ಬಂದ ವಿಸಿಟ್ ಮಾಡ್ರಿ ಅನ್ನೋದು ನನ್ನ ಒಂದು ಆಶಯ. ಸೊ ಜನನು ಸಾಕಷ್ಟು ಜನ ಬಂದಿದ್ದಾರೆ. ಇಲ್ಲೆಲ್ಲ ನೋಡ್ಬೋದು ನೀವು ಗಾಡಿಗಳೆಲ್ಲ ಯಾವ ತರ ಇದಾವ ಏನೋ ಅಂತ ಹೇಳಿ. ನೀರು ಜಾಸ್ತಿ ಇರ್ತೈತಂತ, ಇನ್ನೂ ತುಂಬಿರ್ತೈತಂತ. ಸೊ ಆಲ್ಮೋಸ್ಟ್ ಇಲ್ಲಿ ಈಗೇನು ಇಲ್ಲಿ ಮುಂದೆ ಗುಡಿದ ಫ್ಲೋರ್ ಕಾಣಿಸೋದೈತಲ್ಲ ಅಂದ್ರೆ ಅದ್ರ ಲೆವೆಲ್ಗೆ ಬಂದಿರ್ತೈತಂತ ನೀರ. ಬಟ್ ಒಳಗಡೆ ಏನು ಬಂದಿರಂಗಿಲ್ಲ ಅಂತಂದ್ರು. ಸೊ ಏನಾರು ಹಂಗೆ ದೊಡ್ಡದಾದಂಥ ಒಂದು ಸೊ ಫ್ಲಡ್ ಟೈಪ್ ಎಲ್ಲ ಲಾಸ್ಟ್ ಟೈಮ್ ಆಗಿದ್ವಲ್ಲ, ಸೊ ಆ ಥರ ಆದಾಗ ಏನಾದರೂ ಬಂದಿರಬಹುದು. ಬಟ್ ಇಲ್ಲಿವರೆಗೂ ವಿಶೇಷ ಆ ಥರ ಏನು ನೀರು ಒಳಗಡೆ ಬರೋ ಥರ ಏನಾಗಿಲ್ಲ ಅಂತ. ಸೊ ಇದು ಅಷ್ಟು ನನಗೆ ತಿಳ್ಕೊಂಡಿರುವಂತಹ ಈ ದೇವಸ್ಥಾನದ ಒಂದು ವಿಶೇಷತೆಗಳು. ಸೊ ಬರ್ರಿ, ಮತ್ತೆ ಯಾರು ಬರೋರಿದ್ರೆ ಬಂದು ನೋಡ್ಕೊಂಡು ಹೋಗ್ರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಯಾಕಂತಂದ್ರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಸರೌಂಡಿಂಗ್ ಎಲ್ಲ ಏನೈತಲ್ಲ ಸೊ ಅದನ್ನೆಲ್ಲ ತೋರಿಸ್ಕೊಂಡು ಬಂದಿದ್ದೀನಂತ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಸೊ ಆದಷ್ಟು ಶೇರ್ ಮಾಡಿರಿ. ಸೊ ನೋಡ್ರಿ, ಸೊ ಸರೌಂಡಿಂಗ್ ಸುತ್ತ ಇಲ್ಲಿ ಮುಂದ್ಗಡೆ ಬಂದಿದ್ವಿ ಅಂತ. ಓಕೆ, ಎಲ್ಲರಿಗೂ ಧನ್ಯವಾದಗಳು.